ನಟ ದರ್ಶನ್ ವಿರುದ್ಧದ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಕೇಸಲ್ಲಿ ಪೊಲೀಸರೇ ಎಡವಟ್ಟು ಮಾಡಿಬಿಟ್ರ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆ ಕೇಸಲ್ಲಿ ತನಿಖಾಧಿಕಾರಿಗೆ ಹಾಗಾದ್ರೆ ಸಂಕಷ್ಟ ಎದುರಾಗುತ್ತಾ? ತನಿಖಾಧಿಕಾರಿ ವಿರುದ್ಧವೇ ಈಗ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ? ಅಷ್ಟಕ್ಕೂ ಆ ತನಿಖಾಧಿಕಾರಿ ಯಾರು? ಏನ್ ನಡೀತು? ಎಸ್, ನಟ ದರ್ಶನ್ ವಿರುದ್ಧದ ಕೊಲೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಕೇಸಲ್ಲಿ ಪೊಲೀಸರೇ ಎಡವಟ್ಟು ಮಾಡಿಬಿಟ್ರ? ಕೊಲೆ ಕೇಸಲ್ಲಿ ತನಿಖಾಧಿಕಾರಿಗೆ ಹಾಗಾದ್ರೆ ಸಂಕಷ್ಟ ಎದುರಾಗಬಹುದಾ? ತನಿಖಾಧಿಕಾರಿ ವಿರುದ್ಧವೇ ಕ್ರಿಮಿನಲ್ ಕೇಸ್ ದಾಖಲಾಗಬಹುದಾ? ಅಷ್ಟಕ್ಕೂ ಆ ತನಿಖಾಧಿಕಾರಿ ಯಾರು? ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಚಾರ್ಜ್ ಶೀಟ್ ಫೋಟೋ ಬಗ್ಗೆ ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ವಕೀಲರು. ತನಿಖಾಧಿಕಾರಿ ಗಿರೀಶ್ ಅಂತ, ಗಿರೀಶ್ ತನಿಖಾಧಿಕಾರಿ ಗಿರೀಶ್ ಆರೋಪಿಯನ್ನಾಗಿ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ಈಗ ಕಾರಣ ಪವನ್ ಮೊಬೈಲ್ ಸೀಸ್ ಸ್ಥಳದ ಬಗ್ಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಈಗ ವಕೀಲರು ತಕರಾರು ತೆಗೆದಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ತಪ್ಪು ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಮೊಬೈಲ್ ಸೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಚಾರ್ಜ್ ಶೀಟ್ ಅಲ್ಲಿ ದಾಖಲಿಸಿರತಕ್ಕಂಥ ಫೋಟೋ ಬೇರೆ ಇದೆ. ತನಿಖಾಧಿಕಾರಿ ಗಿರೀಶ್ ನಾಯಕ್ ಆರೋಪಿ ಮಾಡಬೇಕು ಅಂತ ಇದೀಗ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಲ್ಲಿ ಇದೊಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ತನಿಖೆ ಮುಂದುವರಿಬೇಕು. ತನಿಖೆ ಮುಂದುವರೆದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.